ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಹೇಳಿದ್ದೆ ಈಸ್ ಅ ಬಾರ್ನ್ ಫೈಟರ್ ಅಂತ, ಹುಟ್ಟು ಹೋರಾಟಗಾರ ಅಂತ. ಅದನ್ನ ಪದೇ ಪದೇ ಅವರು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ವಿಜಿ ಒಬ್ಬ ಒಳ್ಳೆ ಮಗನೂ ಹೌದು, ಹಾಗೆ ಒಳ್ಳೆ ತಂದೆನೂ ಹೌದು. ಸೊ ಇವತ್ತಿನ ದಿವಸ ಮೋನಿಶಾ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ನಿಮ್ಗೆ ಶುಭವಾಗ್ಲಿ. ನೀವು ಸಿನಿಮಾ ಎಂಟ್ರಿ ಕೊಡೋಕೆ ಮುಂಚೆನೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ. ಸೊ ಮುಂದೆ ಏನಾಗ್ಬೋದು ಅಂತ ನಾವು ಊಹಿಸ್ಬೋದು. ಹೆಸರು ಸಿಟಿ ಲೈಟ್ಸ್ ಅನ್ನೋಂಥ ಒಂದು ಹೆಸರೇ ಸಾಕಷ್ಟು ಪ್ರಶ್ನೆಗಳು ಮತ್ತೆ ಕುತೂಹಲಗಳನ್ನ ಮೂಡಿಸುತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಈ ಚಿತ್ರದಲ್ಲಿ ವಿಜಯ್ ಅವರು ನಿರ್ದೇಶಕರಾಗಿ ಖಂಡಿತ ಹ್ಯಾಟ್ರಿಕ್ ಮಾಡೇ ಮಾಡ್ತಾರೆ, ನಿರ್ಮಾಪಕರಾಗಿ ದುಡ್ಡು ಮಾಡ್ತಾರೆ, ತಂದೆಯಾಗಿ ಸಕ್ಸಸ್ ಆಗ್ತಾರೆ. ಈ ಚಿತ್ರತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮ್ಮ ವಿಜಯ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ನಾವು ಒಂದೇ ಏರಿಯಾದಲ್ಲಿರೋದು. ನಮ್ಮ ಪಾರ್ಕಿಗೆ ಮೊದಲು ವಾಕಿಂಗ್ ಬರೋರು, ಅವ್ರ ಜೊತೆಗೆ ಮೇಡಮ್ ಅವರು ಬರ್ತಾ ಇದ್ರು, ಅವ್ರ ಮನೆಯವರು ಬರ್ತಾ ಇದ್ರು. ದಿನ ವಿಜಯ್ ಇಟ್ಟಂತಾದ್ಮೇಲೆ ಭಾರಿ ಹೆಸರು ಮಾಡ್ಬೋದು. ಇವತ್ತಿನ ನಮ್ಮಲ್ಲಿ ಸ್ವಲ್ಪ ಕನ್ನಡದಲ್ಲಿ ಹೀರೋಗಳು ಕೊರತೆ ಇದೆ. ಅನ್ನೋರ್ಗ ಸತತ ಎಲ್ಲ ಮೂವಿ ಮಾಡ್ತಾ ಇದ್ದಾರೆ. ಅದ್ರ ಹಿಂದೆ ಏನಿದೆ ಒಂದು ಶ್ರಮ ಇದೆ. ಮೊನ್ನೆ ಭೀಮಾ ಆದಾಗ ನಮ್ಮ ಥಿಯೇಟರ್ಗಳ ಹತ್ರ ಒಂದು ಪಾರ್ಕ್ ಇದೆ. ಒಂದು ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಮಾಮೂಲಾಗಿ ಬಂದ್ಬಿಟ್ಟವ್ರೆ. ಸುತ್ತ ಒಂದು 15-20 ಜನ ಹುಡುಗರು. ನಾವು ಯಾರಪ್ಪ ಇಲ್ಲೆಲ್ಲ ಈ ಸ್ಲಮ್ ಹುಡುಕ್ತಾ ಇದ್ರು. ಎಷ್ಟು ಪ್ರಮೋಷನ್ ಅವ್ರಿಗೆ ಹುಮ್ಮಸ್ಸಿದೆ ಅಂದ್ರೆ ಎಲ್ಲ ಪಾರ್ಕ್ಗಳಿಗೂ ಸುತ್ತಾಡಿದ್ರು. ಇವತ್ತು ಸಂಡೆ ಅನ್ಸತ್ತಲ್ಲ ಜನ ನಿಮ್ಮ ಮಾತಾಡಿದ್ದೆ ಯಾವ ಥರ ಓಡಾಡ್ತಾ ಇದೆ ಅಂದ್ರೆ ನೋಡಿದೆ. ನೀವೊಂದು ಯಾವ್ದಾರ ಒಂದು ಮಾಡ್ಬೇಕಾದ್ರೆ ಅವ್ರ ಶ್ರಮ ಎಷ್ಟಿದೆ ಅಂದ್ರೆ ಯಾವುದೇ ಹೀರೋ ಆದರೂ ಅಷ್ಟೊಂದು ಬೀದಿಗಳಲ್ಲಿ ನಮ್ಮ ಒಂದಷ್ಟು ಹುಡುಗರು ಹಾಕೊಂಡು ಓಡಾಡಿದ್ದು ನಾನು ಇದೇ ಫಸ್ಟ್ ನೋಡುವುದು. ಅವರು ಎಲ್ಲ ಪಿಕ್ಚರ್ ಹಿಟ್ಟಾಗಲಿ, ಅವ್ರಿಗೆ ನಮ್ಮ ಬಂಡಿ ಮಹಾಕಾಳಿಯಮ್ಮ ಆಶೀರ್ವಾದ ಮಾಡಿ ಸೂಪರ್ ಸಕ್ಸಸ್ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.